ವೂಲ್ಫ್ ಹೆಲ್ಪ್ ಅಂತ ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಅಥವಾ ಅವಶ್ಯಕತೆ ಇದ್ದಾಗ ಇನ್ನೊಬ್ಬರು ಹೆಲ್ಪ್ ಅವಶ್ಯಕತೆ ಇದ್ದಲ್ಲಿ ಈ ವೂಲ್ಫ್ ಹೆಲ್ಪ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವೂಲ್ಫ್ ಯಾವುದೋ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತದ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋದನ್ನು ನೀವು ಕೇಳಿರಿ ಅಂತ ಅನ್ಕೊಂತೀನಿ. ಅವ್ರಿಗೆ ವೂಲ್ಫಿಂದ ಒಳ್ಳೇದಾಗಲಿ ಅಥವಾ ಆ ವೂಲ್ಫ್ ಒಳ್ಳೇದು ಮಾಡುತ್ತೆ ಅನ್ನೋ ಅವ್ರು ನಂಬಿರೋ ನಂಬಿಕೆಯಿಂದ ಅವ್ರಿಗೆ ಒಳ್ಳೇದಾಗಲಿ, ಒಟ್ಟಿನಲ್ಲಿ ಒಳ್ಳೇದಂತೂ ಆದರೆ ಸಾಕು. ಅವರಿರುವಂಥ ಆ ಸಂದರ್ಭದಲ್ಲಿ ಒಳ್ಳೇದಾದರೆ ಸಾಕಲ್ವಾ? ಯಾವ ಪ್ರಾಣಿಯಿಂದಾಗಲಿ ಅಥವಾ ಅವ್ರು ನಂಬಿರೋ ನಂಬಿಕೆಯಿಂದಾಗಲಿ ಮೊದಲು ಒಳ್ಳೇದಾಗೋದು ಮುಖ್ಯ ಅಲ್ವಾ? ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಈ ವೂಲ್ಫ್ ಅಥವಾ ತೋಳದ ಬಗ್ಗೆ ಹೇಳ್ತಾರಲ್ಲ, ಅದನ್ನು ಒಂದಿಷ್ಟು ಹೇಳಿಬಿಡ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ತೋಳಗಳ ಬಗ್ಗೆ ನಿಮಗೆ ಗೊತ್ತಿರದ ಒಂದು ವೈಜ್ಞಾನಿಕ ಸತ್ಯ ಹೇಳ್ತೀನಿ ಕೇಳಿ. ತೋಳಗಳು ಸಂವಹನ ನಡೆಸಲು ಕೇವಲ ಉಳಿಡುವುದಿಲ್ಲ. ತೋಳಗಳು ತಮ್ಮ ತಮ್ಮ ಮುಖದಲ್ಲಿನ ಭಾವನೆಗಳ ಮೂಲಕ ಮಾತನಾಡುತ್ತವೆ. ತೋಳಗಳ ಕಣ್ಣುಗಳು, ಕಿವಿಗಳು ಮತ್ತು ಬಾಯಿ ಚಲನೆಯ ಮೂಲಕ ಆ ಸಂದರ್ಭದಲ್ಲಿ ತೋಳಗಳು ಎಷ್ಟು ಕೋಪದಲ್ಲಿವೆ ಅಥವಾ ಎಷ್ಟು ಪ್ರೀತಿಯಲ್ಲಿವೆ ಅಂತೇಳಿ ಗುಂಪಲ್ಲಿರುವಂಥ ಇನ್ನಷ್ಟು ಸದಸ್ಯರ ತೋಳಗಳಿಗೆ ತಿಳಿಸುತ್ತವೆ. ವೂಲ್ಫ್ ಹೆಲ್ಪ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪದವನ್ನು ಕೇಳಿರ್ಬೇಕಂತ ಅನ್ಕೊಂತೀನಿ. ನೀವುಗಳು ಯಾವುದಾದ್ರೂ ಸಂದರ್ಭದಲ್ಲಿ ಹೆಲ್ಪಿನ ಅವಶ್ಯಕತೆ ಇದ್ದಾಗ ವೂಲ್ಫ್ ಹೆಲ್ಪ್ ಅಂತ ಅಂದರೆ ಅದು ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತದ ಖಂಡಿತವಾಗ್ಲೂ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಹೇಳಿದ್ದನ್ನು ನೀವು ಕೇಳಿರ್ಬೋದು ಅಂತ ಅನ್ಕೊತೀನಿ. ಅವ್ರು ಹೇಳಿರೋದನ್ನು ತಪ್ಪು ಅಂತ ನಾನು ಹೇಳಕತ್ತಿಲ್ಲ, ಯಾಕೆಂದ್ರೆ ಅವ್ರಿಗೆ ಆದ ಅನುಭವನ ಅವ್ರು ಹೇಳಿಕೊಂಡಿದ್ದಾರೆ. ರಾತ್ರಿ ಅಥವಾ ಯಾರು ಇಲ್ಲದೆ ಇರೋ ಸಮಯದಲ್ಲಿ ಬಂದು ತೋಳ ಕುರಿ ಮರಿ ಅಥವಾ ಕುರಿಗಳನ್ನು ಹೊತ್ಕೊಂಡು ಹೋಗ್ತದಂತೇಳಿ ಕುರಿಕಾಯರು ಹೇಳ್ತಿದ್ದಾರೆ. ಅದು ಸಹ ಸರಿ ಇರ್ಬೋದು, ಯಾಕಂದ್ರೆ ತೋಳಗಳಿಗೆ ತಿನ್ನಕ್ಕೇನಾದರೂ ಬೇಕಲ್ಲ. ಈ ತೋಳದ ಬಗ್ಗೆ ಹಳ್ಳಿ ಕಡೆಗಳಲ್ಲಿ ಸಾಮಾನ್ಯವಾಗಿ ಕುರಿ ದೊಡ್ಡಿ ಅಥವಾ ಹಟ್ಟಿಗಳಲ್ಲಿ ಸಿಟಿಗಳಲ್ಲಿ ವೂಲ್ಫಿಂದ ಹೆಲ್ಪ್ ಆಗುತ್ತೆ ಅಂತ ಸಿಟಿಯವರು ಹೇಳ್ತಾರೆ. ಇನ್ನು ಹಳ್ಳಿಗಳಲ್ಲಿ ತೋಳದಿಂದ ನಮ್ಮ ಕುರಿ ಹಟ್ಟಿಗಳಲ್ಲಿ ತೊಂದರೆ ಆಗುತ್ತಂತ ಅವ್ರು ಹೇಳ್ತಾರೆ. ಇಲ್ಲಿ ಇಬ್ಬರು ಹೇಳೋದು ಸರಿ ಇರ್ಬೋದು. ಸಿಟಿಯವರಿಗೆ ವೂಲ್ಫಿಂದ ಹೆಲ್ಪ್ ಆಗಿರಬೇಕು, ಹಳ್ಳಿಯವರಿಗೆ ಕುರಿಗಳನ್ನು ಹೊತ್ಕೊಂಡು ಹೋಗಿ ಆ ತೋಳದಿಂದ ತೊಂದರೆ ಆಗಿರಬೇಕು. ತೋಳ ಮಾತ್ರ ಬುದ್ಧಿವಂತಿಕೆಯಲ್ಲಿ ಆಗಲಿ ಅಥವಾ ಲೀಡರ್ಶಿಪ್ಪಲ್ಲಿ ಆಗಲಿ ತುಂಬಾ ಮುಂದಿರ್ತದ. ಅದನ್ನ ನೋಡಿ ಕಲಿಬೇಕಾದಂಥದ್ದು ಬಹಳ ಇದೆ. ಈ ತೋಳ ಇರಲಿ ಅಥವಾ ಬೇರೆ ಯಾವುದೇ ಪ್ರಾಣಿ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಂತೂ ಆಗಲ್ಲ, ಎಲ್ರಿಗೂ ಕೆಟ್ಟದ್ದು ಮಾಡೋಕ್ಕೂ ಆಗಲ್ಲ. ಪ್ರಾಣಿಗಳ ನಡವಳಿಕೆಯಲ್ಲಿ ಕೆಲವೊಂದು ಸಂದರ್ಭ ತಕ್ಕನಾಗೆ ಕೆಲವೊಬ್ಬರಿಗೆ ಒಳ್ಳೆದಾಗಿ ಕಾಣುತ್ತಾ, ಇನ್ನೂ ಕೆಲವೊಬ್ಬರಿಗೆ ಕೆಟ್ಟದಾಗಿ ಕಾಣುತ್ತಾ, ಆದರೂ ಅದು ಅನಿವಾರ್ಯ ಅಂತ ಅನಿಸ್ತದ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಯಾವುದೇ ಆದರೂ ಸಂದರ್ಭದಲ್ಲಿ ಇನ್ನೊಬ್ಬರ ಅವಶ್ಯಕತೆ ಅಥವಾ ಹೆಲ್ಪ್ ಬೇಕು ಅಂತ ಅನಿಸಿದರೆ ಈ ವೂಲ್ಫ್ ಹೆಲ್ಪ್ ಅಂತ ಹೇಳಿ ನಿಮಗೂ ಸಹ ಒಳ್ಳೆಯದಾದರೆ ಆಗ ನಿಮಗೂ ಒಂದು ನಂಬಿಕೆ ಬರಬಹುದು.